ಹರೇ ರಾಮ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರಿತಿ ಯತ್ರ ಭಗವಾನ್ ಗುರು ಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಳಯ ನಾಟಕ ನಿತ್ಯ ಸಾಕ್ಷಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ. ಇಟಗಿಯ ಈ ದಿವ್ಯ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಕಣ್ಣು ಮುಂದೆ ವಿರಾಜಿಸುವ ಶ್ರೀ ರಾಮೇಶ್ವರ ದೇವರಿಗೂ, ರಾಮೇಶ್ವರ ದೇವರ ಅಂತರ್ಗತನಾಗಿ ಕಣ್ಣು ಮುಂದೆ ಕಾಣದಿದ್ದರೂ ಕೂಡ ನಮ್ಮ ನಾಲಿಗೆಯಲ್ಲಿ ಸುಳ್ಳಾಡ್ತಕ್ಕಂಥ ರಾಮೇಶ್ವರ ಎನ್ನುವಾಗ ರಾಮ ಇಲ್ಲದೆ ನೀವು ರಾಮೇಶ್ವರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಮನೂ ಸಾನ್ನಿಧ್ಯವೇ ಇಲ್ಲ. ಹಾಗಾಗಿ ರಾಮೇಶ್ವರನ ಅಂಗಭೂತನಾದ ಅಂತರಂಗಭೂತನಾದ ರಾಮನಿಗೂ ಕೂಡ ಈ ಸಮಯದಲ್ಲಿ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಇಟಗಿ, ಇಟ್ಟಿಗೆ, ಇಷ್ಟಿಕಾ, ಇಟ್ಟಿಗೆಗಳ ಊರು. ಇವತ್ತಿನ ಕಾಲದಲ್ಲಿ ಇಟ್ಟಿಗೆಗಳು ಅಂದರೆ ನಮಗೆ ನಿರ್ಮಾಣ ನೆನಪಾಗ್ತದೆ. ಆದರೆ ಅವತ್ತಿನ ಕಾಲದಲ್ಲಿ ಇಟ್ಟಿಗೆಗಳು ಅಂದರೆ ಯಜ್ಞದ ನೆನಪಾಗ್ತಾ ಇತ್ತು. ಯಾಕೆಂದರೆ ಯಜ್ಞಗಳಲ್ಲಿ ಇಟ್ಟಿಗೆಗಳಿಗೆ ಬಹಳ ದೊಡ್ಡ ಪಾತ್ರ ಇದೆ. ಇವತ್ತಿನ ಕಾಲದ ಯಜ್ಞಗಳಲ್ಲ. ಈಗ ಹೋಮದ ಕುಂಡ ಮಾಡೋದಕ್ಕೆ ಸೀಮಿತವಾಗಿ ಇಟ್ಟಿಗೆಗಳನ್ನು ಬಳಸ್ಬೋದು. ಆದರೆ ಅವತ್ತಿನ ಕಾಲದಲ್ಲಿ ಶ್ರೌತ ಯಜ್ಞಗಳ ಪ್ರಕ್ರಿಯೆಯಲ್ಲಿ ಇಟ್ಟಿಗೆಗಳಿಗೆ ಬಹಳ ದೊಡ್ಡ ಪಾತ್ರ ಇರ್ತಾ ಇತ್ತು. ಹಾಗಾಗಿ ಅದು ಅವತ್ತಿನ ಕಾಲದಲ್ಲಿ ನೆನಪಾಗ್ತಾ ಇದ್ದಿತ್ತು ಅಂತ. ಅಂದರೆ ಈ ಊರಿನ ಹೆಸರನ್ನೇ ಇಷ್ಟಿಕಾಪುರ ಅಂತ ಇಡಬೇಕಾದ್ರೆ ಈ ಊರಲ್ಲಿ ಅದೆಷ್ಟು ಯಜ್ಞ ಯಾಗಗಳು ನಡೆದಿರ್ಬೋದು. ಯಜ್ಞದ ಒಂದು ಅಂಗವಾಗಿರ್ತಕ್ಕಂಥ ವಸ್ತುವಿನ ಹೆಸರನ್ನೇ ಊರಿಗೆ ಇಡಬೇಕಾಗಿದ್ದರೆ ಅಸಂಖ್ಯಾತವಾದ ಯಜ್ಞಯಾಗಗಳು, ಶ್ರೌತ ಪ್ರಕ್ರಿಯೆಯ ಯಜ್ಞಯಾಗಗಳು ಈ ಊರಿನಲ್ಲಿ ನಡೆದು ಹೋಗಿದ್ದು ಎನ್ನುವುದು ನಮಗೆ ಗೊತ್ತಾಗುವಂಥದ್ದು. ಪುಣ್ಯಭೂಮಿ ಇದು, ಯಜ್ಞಯಾಗಗಳ ತವರೂರು ಎಂಬುದನ್ನು ನಾವು ಮೊಟ್ಟ ಮೊದಲು ನೆನಪಿಸ್ಕೊಳ್ಬೇಕು. ಯಜ್ಞ ಎಂದರೆ ಏನು? ಯಜ್ಞ ಅಂದರೆ ತ್ಯಾಗ. ಯಾಗ, ತ್ಯಾಗ, ಒಂದು ಅಕ್ಷರ ಮಾತ್ರ ವ್ಯತ್ಯಾಸ ನೋಡಿ. ಯಾಗ, ತ್ಯಾಗ. ಯಾಗವೇ ತ್ಯಾಗ, ತ್ಯಾಗವೇ ಯಾಗ. ಯಾಗ ತ್ಯಾಗವಿಲ್ಲದೆ ಇಲ್ಲ ಅಂತ. ದೇವತೋದ್ದೇಶಕ ದ್ರವ್ಯ ತ್ಯಾಗ ಯಾಗ. ಒಂದು ಯಾವುದಾದ್ರೂ ನಿರ್ದಿಷ್ಟವಾದ ದೇವತೆಯನ್ನು ಗುರಿಯಾಗಿಟ್ಟುಕೊಂಡು ನಾವು ದ್ರವ್ಯ ತ್ಯಾಗ ಮಾಡಬೇಕು, ಸಮರ್ಪಣೆ ಮಾಡಬೇಕು. ಅದಕ್ಕೆ ಯಾಗ ಅಂತ ಹೆಸರು ಅಂತ. ಹಾಗಾಗಿ ಯಾಗಕ್ಕೆ ದೊಡ್ಡ ಮಹತ್ವ ಏನಂದರೆ ಅದು ಸಮರ್ಪಣೆಯನ್ನು, ಭಗವಂತನಿಗಾಗಿ ಮಾಡುವಂಥ ತ್ಯಾಗವನ್ನು ಸೂಚನೆ ಮಾಡ್ತದೆ. ಮತ್ತು ಅಲ್ಲಿ ಒಂದು ಪರಸ್ಪರ ಉಪಕಾರಕ ಭಾವ ಇದೆ. ಗೀತೆಯ ಒಂದು ಮಾತು, ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ. ಈ ಪರಸ್ಪರಂ ಭಾವಯಂತಹ ಅನ್ನೋದನ್ನು ಅಲ್ಲಿ ಇಲ್ಲಿ ಬಳಸ್ಕೊಳ್ತಾರೆ. ಇವತ್ತು ಮುಖ್ಯವಾಗಿ ಸಹಕಾರ ಕ್ಷೇತ್ರದಲ್ಲಿ ಅದನ್ನು ಬಳಸ್ಕೊಳ್ತಾರೆ. ಪರಸ್ಪರಂ ಭಾವಯಂತಹ, ಪರಸ್ಪರಂ ಭಾವಯಂತ ಗೀತೆಯ ಒಂದು ವಾಕ್ಯ ಅದು ಅಂತ. ನಾವಿಲ್ಲಿ ಕೊಟ್ಟ ಆಹುತಿಗಳು, ಯಜ್ಞದ ಮೂಲಕವಾಗಿ ನಾವಿಲ್ಲಿ ಕೊಡುವಂಥ ಆಹುತಿಗಳು ದೇವತೆಗಳಿಗೆ ಊಟ, ದೇವತೆಗಳಿಗೆ ಆಹಾರ. ಅದು ಅವರು ಸುರಿಸುವ ಮಳೆ, ತನ್ಮೂಲಕ ಬೆಳೆಯುವ ಬೆಳೆ, ಅದರಿಂದ ಈ ಭೂಮಿಯ ಮರ್ತ್ಯರ ನಮ್ಮೆಲ್ಲರ ಜೀವನ. ಹಾಗಾಗಿ ಪರಸ್ಪರ ಭಾವನೆ ಇದು. ಯಜ್ಞ ಯಾಗಗಳ ಮೂಲಕವಾಗಿ ನಾವು ಸ್ವರ್ಗಕ್ಕೆ ಊಟವನ್ನು ಕೊಡ್ತೇವೆ. ಸ್ವರ್ಗದ ಭೋಜನ ನಮ್ಮಿಂದ, ಇಲ್ಲಿಯ ಮನುಷ್ಯರುಗಳಿಂದ. ಇಲ್ಲಿ ಮಳೆ ಬೆಳೆ ಸಮೃದ್ಧಿ ಎಲ್ಲ ಅವರಿಂದ. ಪರಸ್ಪರಂ ಭಾವೆಯಂತಹ. ದಿಲೀಪನ ಬಗ್ಗೆ ಕಾಳಿದಾಸ ಇದೇ ಮಾತನ್ನು ಹೇಳ್ತಾನೆ. ದಿಲೀಪನ ಕಾಲ ಹೇಗಿತ್ತು ಅಂದರೆ, ದಿಲೀಪ ಸ್ವರ್ಗವನ್ನು ಪೋಷಣೆ ಮಾಡ್ತಾ ಇದ್ದ, ಇಂದ್ರ ಭೂಮಿಯನ್ನು ಪೋಷಣೆ ಮಾಡ್ತಾ ಇದ್ದ ಅಂತ. ಹಾಗಂದ್ರೆ ಏನು ಅಂದರೆ, ದಿಲೀಪ ಅನೇಕ ಯಜ್ಞ ಯಾಗಗಳನ್ನು ನಡೆಸ್ತಾ ಇದ್ದ. ತನ್ಮೂಲಕವಾಗಿ ಸ್ವರ್ಗದ ದೇವತೆಗಳಿಗೆ ನಿತ್ಯವೂ ಸಂತೃಪ್ತಿ. ಸ್ವರ್ಗದ ದೇವತೆಗಳು ಕಾಲ ಕಾಲಕ್ಕೆ ಮಳೆ ಬೆಳೆಗಳನ್ನು ಏರ್ಪಡಿಸಿಕೊಡ್ತಾ ಇದ್ದರಿಂದ ಭೂಮಂಡಲದಲ್ಲಿ ಸಮೃದ್ಧಿ. ಹಾಗಾಗಿ ಇಬ್ಬರು ಎರಡು ಲೋಕಗಳನ್ನು ರಕ್ಷಣೆ ಮಾಡಿದರು, ದಿಲೀಪ ಮತ್ತು ದೇವೇಂದ್ರ ಅಂತ.
ಈ ಭಾವ ಇದೆ ಯಜ್ಞದಲ್ಲಿ. ನಮಗೂ ಮತ್ತು ಭಗವಂತನಿಗೂ ಮಧ್ಯೆ, ನಮಗೂ ಮತ್ತು ದೇವತೆಗಳಿಗೂ ಮಧ್ಯೆ ಒಂದು ಬಾಂಧವ್ಯ ಅದು ಅಂತ. ಇಲ್ಲಿಂದ ಸಮರ್ಪಣೆ, ಅಲ್ಲಿಂದ ಅನುಗ್ರಹ. ಈ ಪರಸ್ಪರಂ ಭಾವವಂತಹ ಅನ್ನೋದು ಜೀವನದಲ್ಲಿ ಎಲ್ಲ ಕಡೆಗೂ ಬೇಕು, ಸರ್ವತ್ರ ಬೇಕು. ಈಗ ಒಂದು ಗಂಡ ಹೆಂಡತಿ ಅಂದ್ಕೊಳ್ಳಿ ನೀವು, ಪರಸ್ಪರಂ ಭಾವವಂತಹ ಬೇಕು. ಅಲ್ಲಿ ಒಂದು ತಂದೆ ಮಕ್ಕಳು ಅಂತ ಅಂದ್ಕೊಳ್ಳಿ, ಪರಸ್ಪರಂ ಭಾವವಂತಹ ಬೇಕು. ಮಗು ಸಣ್ಣದಿದ್ದಾಗ ತಂದೆ ತಾಯಿಗಳು ಪ್ರೀತಿಯಿಂದ ಸಾಕಿ ಬೆಳೆಸ್ತಾರೆ. ಆ ತಂದೆ ತಾಯಿಗಳು ಮುಪ್ಪಾದಾಗ ಮಗು ಅವರನ್ನು ನೋಡ್ಕೊಳ್ಬೇಕು. ವೃದ್ಧಾಶ್ರಮಕ್ಕೆ ಕಳಿಸ್ಕೊಡೋದಲ್ಲ, ಪಾಲನೆ ಮಾಡಬೇಕು, ಪ್ರೀತಿಯಿಂದ ಪೋಷಣೆ ಮಾಡಬೇಕು. ಈ ಪರಸ್ಪರಂ ಭಾವೆ ಅಂತ ರಾಜ ಮತ್ತು ಪ್ರಜೆಗಳು ರಾಜನಿಗೆ ಕಪ್ಪವನ್ನು ಕೊಡ್ತಾರೆ, ಕರವನ್ನು ಕೊಡ್ತಾರೆ. ರಾಜ ಪ್ರಜೆಗಳಿಗೆ ರಕ್ಷಣೆ ಕೊಡ್ತಾನೆ, ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾನೆ. ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಹಸುವಿಗೆ ನೀವು ಹುಲ್ಲು ಹಾಕ್ತೀರಿ, ಅದು ನಿಮಗೆ ಹಾಲು ಕೊಡ್ತದೆ. ಇದಿದೆ. ಈಗ ನೌಕರರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ, ಅದರಿಂದಾಗಿ ಮಾಲೀಕ ಸಮೃದ್ಧನಾಗ್ತಾನೆ, ಅವನು ನೌಕರರಿಗೆ ವೇತನ ಕೊಡ್ತಾನೆ. ಪರಸ್ಪರಂ ಭಾವೆ ಅಂತ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಯಜ್ಞದ ತತ್ವ ಏನಿದೆ, ಆ ಪ್ರಿನ್ಸಿಪಲ್ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಜೀವನದಲ್ಲಿ ಬೇಕು ಅದು ಒಂದು. ಹಾಗಾಗಿ ಈ ಭೂಮಿ ಅದನ್ನು ಕೊಡಲಿ, ಈ ಪರಸ್ಪರಂ ಭಾವೆಯಂತಹ ಎನ್ನುವ ಭಾವವನ್ನು ಸಮಾಜಕ್ಕೆಲ್ಲ ಕೊಡಲಿ ಎಂಬುದಾಗಿ ನಾವು ಮೊಟ್ಟ ಮೊದಲು ಹಾರೈಸುವಂಥದ್ದು. ಒಂದು ಕಾಲದಲ್ಲಿ ಯಜ್ಞಭೂಮಿ ಕ್ರಮೇಣ ಇದೊಂದು ದೇವತಾ ಕ್ಷೇತ್ರವಾಗಿ ಬೆಳೆಯಿತು, ರಾಮೇಶ್ವರನ ಸನ್ನಿಧಾನವಾಗಿ ಕ್ರಮೇಣ ಇದು ಬೆಳೆಯಿತು. ಯಜ್ಞವು ಪೂಜೆಯಾಗಿ ಮಾರ್ಪಟ್ಟಿತು. ಅಗ್ನಿ ಇರಬೇಕಾದಲ್ಲಿ ವಿಗ್ರಹ ಇದೆ, ರಾಮೇಶ್ವರನ ಲಿಂಗ ಇದೆ, ಅತಿ ಮನೋಹರವಾದ ಪಾರ್ವತಿ ದೇವಿಯ ವಿಗ್ರಹ ಇದೆ, ವಿಠಲನ ವಿಗ್ರಹ ಇದೆ. ಮೊದಲು ಅಗ್ನಿ ಯಾವ ಸ್ಥಾನದಲ್ಲಿತ್ತು ಆ ಸ್ಥಾನದಲ್ಲಿ ವಿಗ್ರಹಗಳು ಬಂದು, ಯಜ್ಞಯಾಗಗಳ ಜಾಗದಲ್ಲಿ ಪೂಜೆ ಬಂತು, ಉತ್ಸವ ಬಂತು, ಬಲಿ ಬಂತು. ಅದರದ್ದೇ ಇನ್ನೊಂದು ರೂಪ. ಯಜ್ಞ ಬೇರೆ ಇಲ್ಲ, ಪೂಜೆ ಬೇರೆ ಇಲ್ಲ, ವಿಧಾನ ಮಾತ್ರ ಬೇರೆ ಹೊರತು ಅದರೊಳಗಿನ ಸಾರ ಸ್ವರೂಪ ಬೇರೆ ಅಲ್ಲ. ನಮಗೆ ಪರಮಹಂಸರ ಉದಾಹರಣೆ ನೆನಪಾಗ್ತದೆ. ಮಿಠಾಯಿಗಳಿಗೆ ಬೇರೆ ಬೇರೆ ಆಕಾರ ಕೊಡ್ಬೋದು, ಚೌಕ ಇರ್ಬೋದು, ತ್ರಿಕೋಣ ಇರ್ಬೋದು, ವೃತ್ತ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಆಕಾರವನ್ನು ಕೂಡ ಕೊಡ್ಬೋದು. ಅದರ ಸ್ವಾದ ಒಂದೇ, ಇದು ಸ್ವಾದ ಬೇರೆ ಇಲ್ಲ, ಅಂತಃಸತ್ವ ಬೇರೆ ಇಲ್ಲ. ಹಾಗೆ ಯಜ್ಞವೇನು, ಪೂಜೆ ಏನು? ಯಜ್ಞವೇ ಪೂಜೆ, ಪೂಜೆ ಯಜ್ಞ. ಕ್ರಮೇಣ ಯಜ್ಞಯಾಗಗಳನ್ನು ಮಾಡುವುದಕ್ಕೆ ಕಷ್ಟ ಅನ್ನೋ ಕಾಲ ಬಂದಾಗ ನೋಡಿ, ಇವತ್ತು ಇಲ್ಲ, ಅಗ್ನಿಹೋತ್ರಿಗಳಿಲ್ಲ ಈ ದೇಶದಲ್ಲಿ, ಅಪರೂಪದಲ್ಲಿ ಅಪರೂಪ. ಯಜ್ಞಯಾಗಗಳಿಲ್ಲ, ತ್ರೇತಾಗ್ನಿಯನ್ನಿಟ್ಟು ಆ ರೀತಿ ಯಜ್ಞ ಪ್ರಕ್ರಿಯೆ ಮಾಡುವಂಥವ್ರು ತುಂಬ ಅಪರೂಪ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಅಶ್ವಮೇಧ, ವಾಜಪೇಯ, ರಾಜಸೂಯ ಅಂದರೆ ಕಥೆಗಳಲ್ಲಿ ಕೇಳ್ತೀರಿ. ಅದನ್ನು ಪ್ರತ್ಯಕ್ಷವಾಗಿ ಯಾಗಗಳು ನಡೆಯೋದಿಲ್ಲ ಇವತ್ತು, ಕಾಲ ಹಾಗೆ ಬಂದಿದೆ. ಯಾಕೆಂದರೆ ಇವತ್ತಿನ ಜನರಿಗೆ ಅಷ್ಟು ದೃಢತೆ, ಏಕಾಗ್ರತೆ, ಶಕ್ತಿ, ಶ್ರದ್ಧೆ ಅದೆಲ್ಲ ಕಡಿಮೆ. ಯಜ್ಞ ಅಂದರೆ ಏನು? ಬಹು ವಿತ್ತ ಸಾಧ್ಯ, ತುಂಬ ಸಂಪತ್ತು ಬೇಕಾಗ್ತದೆ ಅದಕ್ಕೆ. ಬಹು ಆಯಾಸ ಸಾಧ್ಯ, ತುಂಬ ಆಯಾಸ ಪಡಬೇಕಾಗ್ತದೆ ಅದಕ್ಕೆ. ಬಹು ಜನ ಸಾಧ್ಯ, ಅನೇಕ ಜನ ಬೇಕು, ಅನೇಕ ಬಗೆಯ ಆಯಾಸಗಳನ್ನು ಪಡಬೇಕಾಗ್ತದೆ, ಅನೇಕ ಬಗೆಯ ಸಂಪತ್ತುಗಳು ಬೇಕಾಗ್ತವೆ. ಇವತ್ತಿನ ಜನರಲ್ಲಿ ಸಂಪತ್ತಿಲ್ಲ ಅಂತಲ್ಲ, ಆದರೆ ಅಂಥ ಬುದ್ಧಿ ಇಲ್ಲ. ಈಗ ನಾವು ಅಶ್ವಮೇಧ ಯಜ್ಞದ ನೆನಪು ಮಾಡ್ಕೊಳ್ಳೋದಾದರೆ, ಈ ದಶರಥನ ಅಶ್ವಮೇಧ ಯಜ್ಞದ ನೆನಪು ಮಾಡ್ಕೊಳ್ಳೋದಾದರೆ, ಎಲ್ಲಿ ನೋಡಿದ್ರಲ್ಲಿ ಕೊಡಿ 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 ಅನ್ನೋ ಶಬ್ದವೇ ಕೇಳಿ ಬರ್ತಾ ಇತ್ತು ಅಂತ ರಾಮಾಯಣ ವರ್ಣನೆ ಮಾಡ್ತದೆ. ಊಟ ಬಡಿಸಿ, ಬಟ್ಟೆ ಕೊಡಿ, ಆಭರಣಗಳನ್ನು ಕೊಡಿ, ಸಂಪತ್ತನ್ನು ಕೊಡಿ, ಈ ಕೊಡಿ ಕೊಡಿ ಅನ್ನೋ ಶಬ್ದ ಎಲ್ಲಿ ನೋಡಿದ್ರು ಕೇಳಿ ಬರ್ತಾ ಇತ್ತು ಅಂತ. ಆ ಪ್ರಮಾಣದಲ್ಲಿ ದಾನ ಧರ್ಮಗಳು ನಡೆದು ರಾಮ ಹುಟ್ಟಿತ್ತು. ಭುವನದ ಭಾಗ್ಯ, ಪ್ರಕೃತಿಯ ಪುಣ್ಯ, ಪುರುಷನ ರೂಪಿನಲ್ಲಿ ರಾಮನೆಂಬ ಶುಭ ನಾಮವು ಹೊತ್ತು ಜನಿಸಿತ ಅಯೋಧ್ಯೆಯಲ್ಲಿ. ಹಾಗೆ ಜನಿಸಿ ಬರಬೇಕಾದ್ರೆ ಅದರ ಹಿಂದೆ ದೊಡ್ಡ ಪುಣ್ಯ ಇರಬೇಕಾಗ್ತದೆ ಅಂತ. ಅದು ಯಜ್ಞಯಾಗಗಳಿಂದ ಸಂಪನ್ನ ಆಗ್ತಾ ಇದ್ದಿತ್ತು ಅಂತ. ಆದರೆ ಇವತ್ತು ಆ ಶಕ್ತಿ ನಮಗೆ ಶಿಥಿಲ ಆದಾಗ ಆ ಸ್ಥಾನದಲ್ಲಿ ಪೂಜೆಗಳು ಬಂದವು, ದೇವಸ್ಥಾನಗಳು ಬಂದು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ರಾಮೇಶ್ವರನ ಸನ್ನಿಧಾನ ಬಂತು, ಯಜ್ಞ ಎಲ್ಲಿಯೂ ಹೋಯಿತು ಅಂತ ಅನ್ಕೊಳ್ಬೇಡಿ. ಶಿವನ ಕೈಯಲ್ಲಿ ಮೃಗ ಇದೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಅದರ ಕಲ್ಪನೆ ಇದೆಯಲ್ಲೂ ಗೊತ್ತಿಲ್ಲ. ಶಿವನ ಆಯುಧಗಳಿದೆಯಲ್ಲ, ಶಿವನ ಕೈಯಲ್ಲಿರ್ತಕ್ಕಂಥದ್ದು ಬಿಭ್ರದ್ದೋರ್ಭಿ ಕುಠಾರಂ. ಒಂದು ಕೈಯಲ್ಲಿ ಖಂಡ ಪರಶು, ಅವನ ಕೈಯಲ್ಲಿ ಬಿಭ್ರದ್ದೋರ್ಭಿ ಕುಠಾರಂ ಮೃಗಂ, ಮತ್ತೊಂದು ಕೈಯಲ್ಲಿ ಮೃಗ, ಆ ಮೃಗವೇ ಯಜ್ಞ. ಅಭಯವರವು, ಮತ್ತೆರಡು ಕೈಗಳಲ್ಲಿ, ಒಂದು ಕೈಯಲ್ಲಿ ಅಭಯ, ಇನ್ನೊಂದು ಕೈಯಲ್ಲಿ ವರದ ಮುದ್ರೆ. ಇದು ಶಿವನ ಸಾಮಾನ್ಯ ಸ್ವರೂಪ. ವಿಶೇಷ ಸ್ವರೂಪಗಳು ಬೇರೆ ಬೇರೆ ಇದೆ. ಸಾಮಾನ್ಯವಾಗಿ ಶಿವನಿರುವುದು ಚತುರ್ಭುಜನಾಗಿರುವಂಥದ್ದು ಹೇಗೆ ಅಂದರೆ, ಒಂದು ಕೈಯಲ್ಲಿ ಪರಶು,
ಮೇಲಿನ ಒಂದು ಕೈಯಲ್ಲಿ ಪರಶು, ಇನ್ನೊಂದು ಕೈಯಲ್ಲಿ ಮೃಗ, ಜಿಂಕೆ, ಮತ್ತೆರಡು ಕೈಗಳಲ್ಲಿ ಅಭಯ ಮತ್ತು ವರದ ಮುದ್ರೆಗಳು ಅಂತ, ಶಿವಸ್ವರೂಪ ಅಂತ. ಈ 4 ಶಿವನ ಹಸ್ತಗಳ ಪೈಕಿಯಲ್ಲಿ ಒಂದು ಹಸ್ತದಲ್ಲಿರ್ತಕ್ಕಂಥದ್ದು ಯಜ್ಞ. ಆ ಮೃಗ ಎನ್ನುವುದು ಯಜ್ಞ ಅಂತ. ದಕ್ಷ ಯಜ್ಞದ ಸಮಯದಲ್ಲಿ ಅದು ಯಜ್ಞವೇ, ಶಿವನಿಗೆ ಸಂಬಂಧಪಟ್ಟ ಯಜ್ಞವೇ ಹೌದು. ಯಜ್ಞವು ಭಯಗೊಂಡು, ಶಿವನ ರುದ್ರರೂಪಕ್ಕೆ ಯಜ್ಞವು ಭಯಗೊಂಡು ಮೃಗವಾಗಿ ಓಡಿತಂತೆ. ಅಲ್ಲಿಂದ ಯಜ್ಞಕ್ಕೆ ಮೃಗರೂಪ ಇರತಕ್ಕಂಥದ್ದು. ಎಲ್ಲಿಗೆ ಓಡೋದು? ಶಿವನನ್ನು ಬಿಟ್ಟೋದು. ಕೈಯಲ್ಲಿ ಹಿಡ್ಕೊಂಡ ಶಿವ ಅದನ್ನು ಅಂತ. ಆದರೆ ಅವನು ಎಷ್ಟು ದೊಡ್ಡವನು ಶಿವ ಅಂದರೆ, ಯಜ್ಞ ಅವನ ಕೈಯ ಪುಟ್ಟ ಬೊಂಬೆ ಅಂತ, ಬಹಳ ಚಿಕ್ಕ ಬೊಂಬೆ ಅಂತ, ಅಷ್ಟು ದೊಡ್ಡವನು ಅವನು. ನಮಗೆ ಯಜ್ಞ ಬಹಳ ದೊಡ್ಡದು ಅಂತ ಅನಿಸ್ತದೆ. ಆದರೆ ಶಿವ ಒಂದು ಯಜ್ಞದಿಂದ ಅವನು ಸೇವೆಯನ್ನು ಸ್ವೀಕಾರ ಮಾಡ್ತಕ್ಕಂಥವನು. ಯಜ್ಞ ಅವನ ಕೈಯ ಒಂದು ಆಯುಧ ಆಗ್ತದೆ ಅಂಥದ್ದು. ಹಾಗಾಗಿ ಮೃಗಧರ ಅಂತ ಕರೀತಾರೆ ಶಿವನನ್ನು ಅಂತ. ಮೃಗ ಅವನ ಕೈಯಲ್ಲಿದೆ ನೋಡಿ ಅಂತ. ಹಾಗಾಗಿ ಇರಬೇಕು ಬಹುಶಃ ಮೃಗಶೀರ್ಷ ನಕ್ಷತ್ರದಲ್ಲಿ, ಮೃಗಶಿರ ನಕ್ಷತ್ರದಲ್ಲಿ ಈ ಪ್ರತಿಷ್ಠೆ ನೆರವೇರಿರ್ತಕ್ಕಂಥದ್ದು. ರಾಮೇಶ್ವರನ ಪ್ರತಿಷ್ಠೆ ಮೃಗಶಿರ ನಕ್ಷತ್ರದಲ್ಲಿ ತೊಡಗಿ ಆ ಪ್ರತಿಷ್ಠೆ. ಮತ್ತು ಆರ್ದ್ರ ನಕ್ಷತ್ರ ಶಿವನದೇ ನಕ್ಷತ್ರ. ಅದು ಆರ್ದ್ರ ಅನ್ನೋ ಶಬ್ದದ ಹಿಂದೆ ರುದ್ರ ಇದ್ದಾನೆ. ಅಲ್ಲಿ ಧ್ವಜಾರೋಹಣ ಆಗಿರ್ತಕ್ಕಂಥದ್ದು, ಉತ್ಸವ ವಿಶೇಷವಾಗಿ ಸಂಪನ್ನವಾಗಿರ್ತಕ್ಕಂಥದ್ದು. ಕಾರಣ ಅಂದರೆ ಮೃಗಶಿರ ನಕ್ಷತ್ರವೇ ಏಕೆ ಕೂಡಿ ಬಂತು? ಅದ್ರ ಹಿಂದೆ ಒಂದು ಸಮುದ್ರ ಮಥನ ಇದೆ, ಅದು ಬೇರೆ. ಆದರೆ ಅದು ಕೂಡಿ ಬಂತು ಯಾಕೆ ಅಂದರೆ, ಆ ಯಜ್ಞ, ಇಷ್ಟಿಕಾಪುರ ಯಜ್ಞಗಳ ಊರು. ಹಾಗಾಗಿ ಶಿವನ ಕೈಯಲ್ಲಿ ಬೇರೆ ಬೇರೆ ಆಯುಧಗಳಿರ್ಬೋದು, ಆದರೆ ಆ ಮೃಗ ತುಂಬ ವಿಶೇಷ. ಯಾಕೆಂದರೆ ಇಲ್ಲಿ ಏನು ಅಸಂಖ್ಯಾತ ಯಜ್ಞ ಯಾಗಗಳು ನಡೆದಿದ್ದಾವೋ ಅದೆಲ್ಲವೂ ಸಂಕ್ಷಿಪ್ತವಾಗಿ ಮೃಗರೂಪ ತಾಳಿ ಅವನ ಕೈಯಲ್ಲಿದ್ದಾವೆ ಅಂತ. ಅದೇ ನಕ್ಷತ್ರ, ಮೃಗಶೀರ್ಷ ನಕ್ಷತ್ರದಲ್ಲಿಯೇ ಆ ದೇವರ ಒಂದು ಪ್ರತಿಷ್ಠಾಪನೆ ಸಂಪನ್ನಗೊಂಡಿರ್ತಕ್ಕಂಥದ್ದು. ಅದು ಯೋಗ ಅಂತ ನಾವು ಭಾವಿಸ್ತೇವೆ. ಇಲ್ದಿದ್ರೆ ಏನು ಆಗ್ಬೋದಾಗಿತ್ತು, ಹೇಗೂ ನಡಿಬೋದಾಗಿತ್ತು. ಆದರೆ ಅದೇ ನಕ್ಷತ್ರವನ್ನು ಶಿವ ಆರಿಸಿ ಅಲ್ಲಿಯೇ ತನ್ನ ಪ್ರತಿಷ್ಠಾ ಕಾರ್ಯವನ್ನು ನೆರವೇರಿಸ್ಕೊಂಡಿದ್ದಾನೆ. ಹಾಗಾಗಿ ಅಂಥ ಶಿವನಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮೆಲ್ಲರ ಬದುಕು ಕೂಡ ಯಜ್ಞವಾಗಲಿ, ನಮ್ಮೆಲ್ಲರ ಬದುಕು ಕೂಡ ಸಮರ್ಪಣೆ, ದೇವತೋದ್ದೇಶಕ ದ್ರವ್ಯತ್ಯಾಗ, ದೇವರಿಗಾಗಿ ತ್ಯಾಗ ಎನ್ನುವಂತೆ ನಮ್ಮೆಲ್ಲರ ಬದುಕು ಮಾರ್ಪಡಲಿ ಎಂಬುದಾಗಿ ನಾವು ಮೊಟ್ಟ ಮೊದಲು ವಿಶೇಷವಾಗಿ ಹಾರೈಸುವಂಥದ್ದು. 60 ವರ್ಷಗಳ ಹಿಂದೆ, 59, 60 ಆಗಲಿಕ್ಕೆ ಬಿಡಲಿಲ್ಲ. 12 ವರ್ಷಕ್ಕೊಮ್ಮೆ ಆಗಬೇಕು ಇದು. 12, 24, 36, 48, 60 ಆಗಲಿಕ್ಕೆ ಬಿಟ್ಟಿಲ್ಲ. 60ಕ್ಕೆ ಇನ್ನೇನು ಹತ್ತಿರ ಇದ್ದಾಗ ಈ ದೇವರ ಪುನಃ ಪ್ರತಿಷ್ಠೆ ಅಷ್ಟಬಂಧ ಮಹೋತ್ಸವ ಇಲ್ಲಿ ನೆರವೇರಿದೆ. ಹಿಂದಿನ ಪ್ರತಿಷ್ಠೆ ನೋಡಿದವರು ನೀವು ಯಾರಿದ್ದೀರಿ ಇಲ್ಲಿ? ಎಷ್ಟು ಮಂದಿ ಇದ್ದೀರಿ ಇಲ್ಲಿ? ತುಂಬ ಅಪರೂಪ ಅಂತ. ಅದಕ್ಕೆ ಯಾರು ಇಲ್ಲ ಅಂತ ಹೇಳಿಲ್ಲ, ಯಾರಿದ್ದೀರಿ ಅಂತ, ಅಪರೂಪ ಅಂತ, ತುಂಬ ಅಂತ. ಅಂದರೆ ಅವರೆಲ್ಲ ಪುಣ್ಯಾತ್ಮರು. ಯಾಕಂದರೆ 2 ಪ್ರತಿಷ್ಠಾಪನೆ ನೋಡ್ತಕ್ಕಂಥ ಅವಕಾಶ ಒದಗಿ ಬಂತವರಿಗೆ. ಅನೇಕ ಕಾಲ ಬಾಳ್ಬೇಕಾಗ್ತದೆ. 2 ಪ್ರತಿಷ್ಠಾಪನೆ ನೋಡಬೇಕು ಅಂತಂದರೆ ಅನೇಕ ಕಾಲ ಬಾಳ್ಬೇಕಾಗ್ತದೆ ಅಂತ. ಮುಂದಿನ ಪ್ರತಿಷ್ಠಾಪನೆ ಇಷ್ಟು ಸಮಯ ತೊಗೊಳ್ಳದೆ ಇರಲಿ ಅಂತ ನಾವು ಹಾರೈಸುವಂಥದ್ದು. ಇನ್ನು 60 ವರ್ಷ ನೀವು ಕಾಯೋದು ಬೇಡ ಯಾವುದೇ ಕಾರಣಕ್ಕೂ. ಬಹಳ ಬೇಗ ಈ ಕಾರ್ಯಕ್ರಮವನ್ನು ಮಾಡಿ ಎಂಬುದಾಗಿ ನಾವು ಹಾರೈಸುವಂಥದ್ದು. ಅಂದು ದೊಡ್ಡ ಗುರುಗಳಿದ್ದರು, ನಿಮ್ಮ ಪೂರ್ವಜರಿದ್ದರು, ನೀವು ಕೆಲವರಿದ್ದಿರಿ, ನಿಮ್ಮ ಪೂರ್ವಜರಿದ್ದರು, ದೊಡ್ಡ ಗುರುಗಳಿದ್ದರು. ಇಂದು ನೀವಿದ್ದೀರಿ, ನಾವಿದ್ದೇವೆ, ಜೊತೆಗೆ ಅವಧೂತರು ಕೂಡ ಇದ್ದಾರೆ. ನಮ್ಮ ರಾಮಾವಧೂತರು ಕೂಡ ಈ ಕಾರ್ಯಕ್ರಮದಲ್ಲಿ ಅಮೂಲಾಗ್ರವಾಗಿ ಭಾಗಿಯಾಗಿದ್ದಾರೆ. ಹಾಗಾಗಿ ಈ ಸಮಿತಿ ನಮ್ಮನ್ನು ಆಮಂತ್ರಣ ಮಾಡಲಿಕ್ಕೆ ಬಂದಾಗ ಅದೊಂದು ಬಗೆಯ ಹಕ್ಕೊತ್ತಾಯ. ಅವರೇನೋ ದಯವಿಟ್ಟು ಬನ್ನಿ, ಬಂದರೆ ಬರಲಿ ಅನ್ನೋ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ. ಬರಬೇಕು ಮಾತ್ರ ಅಲ್ಲ, ಅವ್ರದ್ದು ಇನ್ನೊಂಚೂರು ಮುಂದುವರೆದಿತ್ತು, ಅವರ ಬೇಡಿಕೆ ಇತ್ತು. ಅದೇನೆಂದರೆ ಸಾಧ್ಯಂತವಾಗಿ ಇಲ್ಲೇ ಇರಬೇಕು ಅಂತ. ಪ್ರತಿಷ್ಠಾಪನೆ ಕಾರ್ಯಕ್ರಮದ ಆರಂಭದಿಂದ ತೊಡಗಿ ಕೊನೆಯವರೆಗೆ ಇಲ್ಲಿ ಇರಬೇಕು. ಯಾಕೆಂದರೆ ದೊಡ್ಡ ಗುರುಗಳು ಇದ್ದರು ಅಂತ, ನೀವು ಕೂಡ ಇರಬೇಕು ಅಂತ ತುಂಬ ಅವರು ಜೋರಾಗಿ ಆಗ್ರಹ ಮಾಡಿದ್ದಾರೆ ಆ ಸಮಯದಲ್ಲಿ. ನಮಗೂ ಇರುವ ಮನಸ್ಸಿತ್ತು. ನಮ್ಮಲ್ಲಿ ಇಲ್ಲಿ ಅನೇಕರು ಅಂದ್ಕೊಂಡಿರ್ಬೋದು, ನಮ್ಮ ಕಿವಿಗೂ ಬಿದ್ದಿದೆ. ಮಧ್ಯೆ ಎಲ್ಲೋ 1-2 ದಿನ ಜನ ಕಡಿಮೆ ಆದಾಗ ಅವರು ಗುರುಗಳು ಇರಲಿಲ್ಲ, ಇಲ್ಲಿ ಗುರುಗಳು ಇರಬೇಕಿತ್ತು, ಇದ್ದರೆ ಹೀಗಾಗ್ತಿರಲಿಲ್ಲ ಅಂತೂ ಜನ ಅಂದ್ಕೊಂಡಿದ್ದು ಆಡ್ಕೊಂಡಿದ್ದು ನಮ್ಮ ಕಿವಿವರೆಗೂ ಅದು ಬಂದು ತಲುಪಿದೆ. ನಮ್ಮ ಮನಸ್ಸೆಲ್ಲ ಇಲ್ಲೇ ಇತ್ತು. ಆದರೆ ಅನಿವಾರ್ಯವಾದ ಕರ್ತವ್ಯವೊಂದು ನಮ್ಮನ್ನು ಕರೆದಿತ್ತು. ರಾಮೇಶ್ವರನ ಕರ್ತವ್ಯವೇ ಅಂತ ಅಂದ್ಕೊಳ್ಳಿ ನೀವು ಬೇಕಾದ್ರೆ. ಯಾಕೆಂದರೆ ರಾಮೇಶ್ವರನ ಭಾಗ ರಾಮನವಮಿ ಮಧ್ಯೆ ಬಂದಿತ್ತು. ರಥೋತ್ಸವ ಎಲ್ಲಿ ರಾಮಚಂದ್ರಾಪುರ ಮಠದಲ್ಲಿ 2 ಕಡೆ ರಥೋತ್ಸವ ಆಗ್ತಿದೆ ನಮ್ಮಲ್ಲಿ. ರಾಮಚಂದ್ರಾಪುರ ಮಠ ಹೊಸನಗರ,
ಮತ್ತು ಕೆಕ್ಕಾರು ರಘುತ್ತಮ ಬೆಟ್ಟ ಎರಡೂ ಕಡೆ ರಥೋತ್ಸವ ಆಗ್ತದೆ. ಎರಡೂ ಕಡೆಗೆ ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ಕಾರ್ಯಕ್ರಮಗಳು ನೆರವೇರ್ತವೆ. ನಾವು ಇಲ್ಲಿ ಇರುವ ಪದ್ಧತಿ ಎಲ್ಲಿ ಹೊಸನಗರದಲ್ಲಿ ಆ ಸಮಯದಲ್ಲಿ ಇರುವಂಥ ವಾಡಿಕೆ ಅದು. ಹಾಗಾಗಿ ಅನಿವಾರ್ಯವಾಗಿ ನಾವು ಅಲ್ಲಿಗೆ ಪ್ರಯಾಣ ಮಾಡಬೇಕಾಗಿ ಬಂತು. ನೀವು ನಮ್ಮನ್ನು ಹೇಳಬೇಡಿ, ಅಂದರೆ ಈ ಪೂರ್ತಿ ಇರಲಿಲ್ಲ ಆದಿಂದ ಅಂತ್ಯದವರೆಗೆ ನಾವು ಇರಬೇಕಾಗಿತ್ತು ಇರಲಿಲ್ಲ ಅಂದರೆ ನಾವು ಕಾರಣ ಅಲ್ಲ, ಅದಕ್ಕೆ ನಮಗೆ ಮನಸ್ಸು ಸಂಪೂರ್ಣ ಇತ್ತು. ಮಧ್ಯೆ ರಾಮನವಮಿ ಬಂದಿದ್ದಕ್ಕೆ ನೀವು ಪಂಚಾಂಗವನ್ನು ಹೇಳಿಬೇಕಾದ್ರೆ, ರಾಮದೇವರನ್ನೇ ಹೇಳಿಬೇಕಾದ್ರೆ, ಅಥವಾ ನೀವು ಇಟ್ಟ ಮುಹೂರ್ತವೂ ಕೂಡ ಆಗಿದೆ ಸರಿ, ಮಧ್ಯದಲ್ಲಿ ರಾಮನವಮಿ ಬರುವಂತೆ ಇದೆ. ಆದರೆ ನಮ್ಮ ಒಲವು ನಿಲುವು ಮನಸ್ಸು ಪೂರ್ತಿ ಇಲ್ಲಿತ್ತು. ಯಾಕೆಂದರೆ ಅಪರೂಪದ ದೇವಸ್ಥಾನ ಇದು, ತ್ರಿಕಾಲ ಬಲಿ ನಡೀತಕ್ಕಂಥ ವಿಶೇಷದ ದೇವಸ್ಥಾನ ಇದು. ಇಟಗಿಯ ಈ ಪರಿಸರ, ನಮ್ಮ ಬಿಳಿಗಿ ಸೀಮೆ ಏನಿದೆ, ಎರಡು ಸಾನ್ನಿಧ್ಯಗಳ ಬಗ್ಗೆ ನಮಗೆ ವಿಶೇಷ ಕಡೆ ಇರ್ತಕ್ಕಂಥದ್ದು. ಒಂದು ಇಟಗಿಯ ರಾಮೇಶ್ವರ, ಇನ್ನೊಂದು ಭುವನಗಿರಿಯ ಭುವನೇಶ್ವರಿ. ಈ ಸೀಮೆಯ ತಾಯಿ ತಂದೆಯರಿದ್ದಾಗೆ ಭುವನೇಶ್ವರಿ ಮತ್ತು ರಾಮೇಶ್ವರ ಅಂತಂದರೆ ಈ ಸೀಮೆಗೆ ತಂದೆ ತಾಯಿ ಇದ್ದಾಗೆ ಅಂತ. ಹಾಗಾಗಿ ನೀವು ಯಾರು ಈ ಸೀಮೆಯವರು ಅನಾಥರಲ್ಲ. ನಿಮಗೆ ಹೆತ್ತ ಅಮ್ಮ ಅಪ್ಪ ಇರ್ಬೋದು ಇಲ್ಲದೆ ಇರ್ಬೋದು, ನೀವು ಅನಾಥರಲ್ಲ. ಯಾಕೆಂದರೆ ಭುವನೇಶ್ವರಿ ಇದ್ದಾಳೆ. ಯಾರ್ಯಾರಿಗೆ ತಾಯಿ ಇಲ್ವೋ ನಿಮಗೆ ಭುವನೇಶ್ವರಿ ಇದ್ದಾಳೆ, ಯಾರ್ಯಾರಿಗೆ ತಂದೆ ಇಲ್ವೋ ನಿಮಗೆ ರಾಮೇಶ್ವರ ಇದ್ದಾನೆ. ಹಾಗಾಗಿ ಈ ಸೀಮೆ ಎಂಥ ಭಾಗ್ಯವಂತ ಸೀಮೆ ಅಂದರೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಯಾವಾಗಲೂ ಇಲ್ಲ ಈ ಸೀಮೆಯಲ್ಲಿ. ಈ ಇಬ್ಬರು ಮಹಾಸನ್ನಿಧಾನಗಳು, ಮಹಾದೇವತೆಗಳು ಆ ಸ್ಥಾನದಲ್ಲಿ ನಿಂತು ನಮ್ಮನ್ನು ಪರೀತಾರೆ, ಕಾಯ್ತಾರೆ. ಅದು ನಶ್ವರ ಅಲ್ಲ, ಶಾಶ್ವತ ಅದು. ಹಾಗಾಗಿ ನಶ್ವರ ಈಶ್ವರ. ಈ ತಂದೆ ತಾಯಿ ಎಷ್ಟಂದ್ರೂ ಕೂಡ ಶಾಶ್ವತ ಅಲ್ಲ, ನಶ್ವರವೇ ಹೆತ್ತ ತಂದೆ ತಾಯಿಗಳು. ಆದರೆ ಅದು ಶಾಶ್ವತ. ಈಶ್ವರ ಮತ್ತು ಈಶ್ವರಿಯರು ಅವರು ಈ ಸೀಮೆಯಲ್ಲಿ ಇದ್ಕೊಂಡು ನಮ್ಮೆಲ್ಲರನ್ನು ಕೂಡ ಕಾಯ್ತಾರೆ ನೋಡಿ ಅಂತ ಮಹಾ ಸನ್ನಿಧಾನ ನೋಡಿ ಇದು. ಮತ್ತು ತ್ರಿಕಾಲ ಬಲಿ, ಈಗ ಎಲ್ಲರೂ ತ್ರಿಕಾಲ ಬಲಿ ಭಾರಿ ವಿಶೇಷ, ಭಾರಿ ಏನು ವಿಶೇಷ ಅಂತ ಕೇಳಿದ್ರೆ ಮುಂದಕ್ಕೆ ಏನೂ ಇಲ್ಲ ಅಂತ. ತ್ರಿಕಾಲ ಬಲಿ ಭಾರಿ ವಿಶೇಷ, ತ್ರಿಕಾಲ ಬಲಿ ಭಾರಿ ವಿಶೇಷ ಅಂತ. ಅಂದರೆ ಏನು ವಿಶೇಷ ಅಂತ ಕೂಡ ತಿಳಿದಿಟ್ಕೊಂಡಿರ್ಬೇಕು ನಾವು. ಆಗ ನಮಗೆ ನಮ್ಮ ತಿಳುವಳಿಕೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮೆರುಗು ಬರುವಂಥದ್ದು. ಈ ಬಲಿ ಅಂದರೆ ಏನು ಇಷ್ಟು? ಬಲಿ ಅಂದರೆ ಪೂಜೆ ಅಂತಲೇ ಅರ್ಥ. ಅದಕ್ಕೆ ಪ್ರಾಚೀನವಾಗಿ ಬಲಿ ಶಬ್ದಕ್ಕೆ ಪೂಜೆ ಅಂತಲೇ ಅರ್ಥ. ಪೂಜೆ ಈಶ್ವರನಿಗೆ ಮಾತ್ರ ಅಲ್ಲ, ಈಶ್ವರನ ಎಲ್ಲ ಗಣಗಳಿಗೂ ಪೂಜೆ ಸಲ್ತದೆ. ಇಲ್ಲಿ ಈಶ್ವರನ ಎಲ್ಲ ಗಣಗಳನ್ನು ಕೂಡ ಈ ದೇವಸ್ಥಾನದ ಪ್ರಾಂಗಣದಲ್ಲಿ, ದೇವಸ್ಥಾನದ ಪರಿಸರದಲ್ಲಿ ಪದ್ಮರೂಪದಲ್ಲಿ, ಶಿಲಾಮಯ ಪದ್ಮರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ಎಲ್ಲ ಗಣಗಳಿಗೂ ಕೂಡ ಕಾಲ ಕಾಲಕ್ಕೆ ಪೂಜೆ ಸಲ್ತದೆ. ಅದು ತ್ರಿಕಾಲ ಬಲಿ ಅಂದರೆ. ಹಾಗಾಗಿ ತ್ರಿಕಾಲ ಬಲಿ ಇರುವ ದೇವಸ್ಥಾನಕ್ಕೂ ತ್ರಿಕಾಲ ಬಲಿ ಇಲ್ಲದೆ ಇರುವ ದೇವಸ್ಥಾನಕ್ಕೂ ಏನು ವ್ಯತ್ಯಾಸ ಅಂದರೆ, ಒಂದು ಪೂರ್ಣಾಂಗ, ಒಂದು ಸಂಪೂರ್ಣ. ತ್ರಿಕಾಲ ಬಲಿ ಎಲ್ಲಿದೆಯೋ ಅಲ್ಲಿ ಈಶ್ವರ ತನ್ನ ಎಲ್ಲ ಪರಿವಾರದೊಟ್ಟಿಗಿದ್ದಾನೆ. ಒಂದು ವೇಳೆ ತ್ರಿಕಾಲ ಬಲಿ ಇಲ್ಲ, ತಂತ್ರ ಇಲ್ಲ ಅಂತ ಆದರೆ ಅದು ಪೂರ್ಣ ಅಲ್ಲ. ಈಶ್ವರ ಇದ್ದಾನೆ, ಅದ್ರ ಜೊತೆಗೆ ಏನು ಬೇಕು ಅವೆಲ್ಲೂ ಇರಬೇಕಲ್ಲ ಅಂತ. ಈಗ ಗುರುಗಳು ಬರಬೇಕು ಅಂದರೆ ಗುರುಗಳು ಮಾತ್ರ ಬಂದರೆ ಸಾಕ ಅಂತ, ಬರಲಿಕ್ಕೆ ಆಗೋದಿಲ್ಲ ಅಂತ. ಪೀಠ ಇದೆ, ಬೇಕು ಬೇಡುವ ಅಂತ. ಆಚೆ ಈಚೆ ಬೆಳ್ಳಿ ಬೆತ್ತ ಹಿಡಿದು ನಿಂತಿರ್ತಾರೆ. ಶೋಭೆ ಗುರುಪೀಠಕ್ಕೆ. ಅದರಿಂದ ಅವ್ರು ಬೇಕೋ ಬೇಡವು, ಗುರುಗಳನ್ನ ಯಾರೋ ಕರ್ಕೊಂಡು ಬರ್ತಾರೆ, ಗುರುಗಳಿಗೆ ಯಾರೋ ಭಿಕ್ಷೆಯನ್ನು ಸಿದ್ಧಪಡಿಸ್ತಾರೆ. ಈ ಪರಿವಾರ ಇದ್ದಾಗ ತಾನೇ ಗುರುಪೀಠಕ್ಕೆ ಒಂದು ಶೋಭೆ ಅನ್ನುವಂಥದ್ದು ಬರ್ತದೆ. ಅದು ಯಾಕಿದೆ ಅಂದರೆ ಪರಿವಾರ ಗುರುಪೀಠದ ಶೋಭೆಯನ್ನು ವೃದ್ಧಿ ಮಾಡಲಿಕ್ಕೆ ಇರುವಂಥದ್ದು. ಹಾಗೆ ಶಿವನು ಕೂಡ ಪರಿವಾರ ಸಹಿತನಿದ್ದಾಗ ಅನನ್ಯವಾದ ಶೋಭೆಯನ್ನು ಹೊಂದ್ತಾನೆ ಅವನು, ಮತ್ತು ಸಂಪೂರ್ಣವಾದ ಅನುಗ್ರಹವನ್ನು ಮಾಡ್ತಾನೆ. ಅವೆಲ್ಲ ಅವನ ಕೈಕಾಲುಗಳು, ನಂದಿ, ಭೃಂಗಿ, ಇರಟಿ, ತುಂಡಿ, ಇವೆಲ್ಲ ಅವನ ಕೈಕಾಲುಗಳಿದ್ದಂತೆ. ಅವೆಲ್ಲವೂ ಸೇರಿ ನಮಗೆ ಆಶೀರ್ವಾದ ಅನುಗ್ರಹ ಸಿಗುವಂಥದ್ದು ಅಂತ. ಕೊರತೆ ಆಗಬಾರ್ದು ಇದರಲ್ಲಿ. ಹಾಗಾಗಿ ತ್ರಿಕಾಲ ಬಲಿ ಇಲ್ಲದೆ ಇದ್ದರೆ ಅದು ದೇವಸ್ಥಾನ ಅಲ್ಲ ಅಂತಲ್ಲ, ಪೂರ್ಣ ಅಲ್ಲ, ಪರಿಪೂರ್ಣವಾದ ದೇವಸ್ಥಾನ. ಇಟಗಿಯ ರಾಮೇಶ್ವರ ಅಂತಂದರೆ ಸಕಲ ಪರಿವಾರದಿಂದ ಒಳಗೂಡಿರ್ತಕ್ಕಂಥ ಶಿವನ ಸನ್ನಿಧಾನ ಇಲ್ಲಿರುವಂಥದ್ದು. ಅವರೆಲ್ಲರಿಗೂ ಪೂಜೆ ಸಲ್ತದೆ. ಇಲ್ಲಿ 3 ಹೊತ್ತು ಕೂಡ ಎಲ್ರಿಗೂ ಸಲ್ಲಬೇಕಾಗಿರುವಂಥದ್ದು ಸಲ್ತದೆ ಅಂತ. ಹಾಗಾದರೆ ಏನಾಯ್ತು ಈಗ ಅಂದರೆ, ಶಿವನಿಗೆ ಸಂಪ್ರೀತಿ ಅಧಿಕ. ಯಾಕೆಂದರೆ ಶಿವನಿಗೆ ಪೂಜೆ ಮಾಡಿದಾಗ ಶಿವನಿಗೆ ಏನು ಸಂತೋಷ ಆಗ್ಬೋದೋ ಅದಕ್ಕಿಂತ ಹೆಚ್ಚಿನ ಸಂತೋಷ ಆ ಗಣಗಳಿಗೆ ಪೂಜೆ ಸಿಕ್ಕಿದಾಗ ಶಿವನಿಗೆ ಆಗ್ತದೆ. ರಾಮನಾದರೂ ಕೂಡ ಹಾಗೆ. ಅದನ್ನು ವ್ಯುತ್ಕ್ರಮವಾಗಿ ಹೇಳೋದಾದರೆ, ರಾಮನ ಮೇಲೆ ಮಳೆಯನ್ನು ಸುರಿಸಿದನಂತೆ. ರಾಮನಿಗೇನು ಅವನು ವಿಚಲಿತನಾಗಲಿಲ್ಲ. ಬಾಣಗಳ ಉತ್ತರವನ್ನು ಕೊಟ್ಟ. ಯಾವುದೋ ಕೆಲವು ಬಾಣಗಳು ಬಂದು ತಗುಲಿದ್ರು ಕೂಡ, ಗಾಯವಾಗಿ ರಕ್ತ ಸುರಿದ್ರು ಕೂಡ ಒಂದಿಷ್ಟು ವಿಚಲಿತನಾಗಲಿಲ್ಲ. ಆದರೆ
ರಾಮನನ್ನು ಹೊತ್ತುಕೊಂಡಿದ್ದ ಹನುಮಂತನನ್ನು ಬಾಣಗಳಿಂದ ಯಾವಾಗ ರಾವಣ ಗಾಯಗೊಳಿಸಿದ, ಅಸಾಧ್ಯವಾದ ಕೋಪವಂತೂ ರಾಮನಿಗೆ ಅಂತ ರಾಮಾಯಣ ಹೇಳ್ತದೆ. ಕ್ಷಣ ಮಾತ್ರದಲ್ಲಿ ರಾವಣನ ರಥವನ್ನು ಧ್ವಂಸ ಮಾಡ್ತಾನೆ ರಾಮ. ಅವನ ಬಿಲ್ಲು, ಬಾಣ, ಕಿರೀಟಗಳು, ಕವಚವ ಯಾವುದೊಂದು ಉಳಿಲಿಲ್ಲ. ಎಲ್ಲವೂ ಎಳ್ಳು ಕಾಳಿನ ಗಾತ್ರದಲ್ಲಿ ನುಚ್ಚುನೂರಾಯ್ತಂತೆ. ಕೊನೆಗೆ ರಾಮನ ಬಾಣಗಳಿಂದ ಹತನಾಗಿ ಅವನ ಮುಂದೆ ನಿಸ್ತೇಜಸ್ಕನಾಗಿ ಬಿದ್ದು ಬಿಟ್ಟ ಅಂತ. ಕೊಲ್ಲಲಿಲ್ಲ ರಾಮ ಕರುಣೆಯಿಂದ. ಹೋಗು ಲಂಕೆಗೆ, ಈ ಗಾಯಗಳಿಗೆಲ್ಲ ಔಷಧದ ಪ್ರಯೋಗವನ್ನು ಮಾಡು, ಸ್ವಲ್ಪ ವಿಶ್ರಾಂತಿಯನ್ನು ಪಡಿ, ನಾಳೆ ಬೆಳಗ್ಗೆ ಎದ್ದು ಬಾ, ನನ್ನ ಪರಾಕ್ರಮವನ್ನು ನೋಡು. ರಾಮ ಬಿದ್ದವರನ್ನು ಸಂಹರಿಸಲಿಕ್ಕಿರುವವನಲ್ಲ ಎಂಬುದಾಗಿ ಹೇಳಿ ಕಳುಹಿಸಿದ ರಾವಣನಿಗೆ ಅಂತ. ಅಲ್ಲೇ ರಾವಣ ಮಧ್ಯೆ ಆಗೋಗಿದೆ. ಮತ್ತೆ ನೆಪ ಮಾತ್ರಕ್ಕೆ ರಾವಣ, ನಿಜವಾಗಿ ರಾವಣ ಸತ್ತಿದ್ದಿಲ್ಲಿಯೇ. ಯಾಕೆಂದರೆ ಅವನ ಅಂತಃಸತ್ವ ಸತ್ತು ಹೋದ ಮೇಲೆ ಅವನ ಗರ್ವ ಇತ್ತಲ್ಲ, ಚತುರ್ದಶ ಭುವನ ದಲ್ಲಾಣ ಅಂತ, ಅದು ಯಾವಾಗ ಭಗ್ನವಾಯಿತೋ ಮತ್ತೇನು ರಾವಣ ಅದು ಬರೇ ರಾವಣನ ಹೆಸರು ಮಾತ್ರ ಹೊಡೆದಿರ್ತಕ್ಕಂಥದ್ದು, ಬೇರೆ ಏನೂ ಅಲ್ಲ ಅಂತ. ಕೋಪ ಯಾಕೆ ಅಂದರೆ ಹನುಮಂತನನ್ನು ಯಾಕೆ ಮುಟ್ಟಿದೆ ಅಂತ. ತನ್ನ ಮೇಲೆ ಬಾಣ ಪ್ರಯೋಗವಾದರೂ ಕೂಡ ರಾಮನಿಗೆ ವ್ಯಥೆ ಇಲ್ಲ ನೋಡಿ. ಆದರೆ ಹನುಮಂತನ ಮೇಲೆ ಆದಾಗ ಭಕ್ತಪರಾಯಣ, ಭಕ್ತಪರಾಧೀನ. ಈ ಹನುಮಂತ ಭೂಮಿಗೆ ಬರಲಿಕ್ಕೆ ಕಾರಣವೂ ಕೂಡ ಹಾಗೆ. ರಾವಣ ನಂದಿಯನ್ನು ಅಪಮಾನ ಮಾಡ್ತಾನೆ. ಕೈಲಾಸ ಪರ್ವತವನ್ನು ಎತ್ತುವ ಸಂದರ್ಭದಲ್ಲಿ ನಂದಿಗೆ ಅಪಮಾನವನ್ನು ಮಾಡ್ತಾನೆ. ಕೋತಿ ಮುಖದವನು ಅಪಹಾಸ್ಯವನ್ನು ಮಾಡ್ತಾನೆ. ಶಪಿಸಿದ ನಂದಿ, ಕೋತಿ ಮುಖದವರೇ ಕೋಟಿ ಕೋಟಿ ಬಂದು ಮುತ್ತರಿ ಲಂಕೆಯನ್ನು, ನಿನ್ನ ವೈಭವವನ್ನು ಧ್ವಂಸ ಮಾಡಲಿ ಅಂತ ನಂದಿ ಶಪಿಸಿದ್ದು ರಾವಣನಿಗೆ. ಆ ನಂದಿಯ ಶಾಪವನ್ನು ಸತ್ಯ ಮಾಡುವ ಸಲುವಾಗಿ, ನಂದಿಗಾದ ಅಪಮಾನವನ್ನು ಪರಿಮಾರ್ಜನೆ ಮಾಡುವ ಸಲುವಾಗಿ ತಾನೇ ಕಪಿಯಾಗಿ ಹುಟ್ಟಿ ಬಂದರಂತೆ ಶಿವ. ರಾಮೇಶ್ವರ ಅಂದರೆ ಏನು? ಅದ್ವೈತ ನೋಡಿ, ರಾಮ ಮತ್ತು ಹನುಮಂತರಲ್ಲಿ ಈಶ್ವರನೇ ಹನುಮಂತ ಅಂದರೆ. ಭಕ್ತಪರಾಯಣ, ನಂದಿಗೆ ಅಪಮಾನವಾದರೆ ತನಗಾದ ಅಪಮಾನಕ್ಕಿಂತ ದೊಡ್ಡದು. ನಂದಿಗೆ ಗೌರವ ಸಂದರೆ ತನಗೆ ಸಂತ ಪೂಜೆಗಿಂತ ದೊಡ್ಡ ಸಂತೃಪ್ತಿ, ದೊಡ್ಡ ಸಮಾಧಾನ ಶಿವನಿಗೆ ಸಲ್ಲುವಂಥದ್ದು ಅಂತ. ಹಾಗಾಗಿ ಎಲ್ಲಿ ಶಿವನ ಗಣಗಳಿಗೆ ಆರಾಧನೆ ಸಲ್ತದೋ, ಶಿವನ ಗಣಗಳಿಗೆ ಪೂಜೆ ಸಲ್ತದೋ, ಶಿವ ಸಂಪ್ರೀತಿ ಅಭ್ಯಧಿಕ ಅಲ್ಲಿ. ಇತೋಪ್ಯತಿಶಯ, ಶಿವನಿಗೆ ಸಹಜವಾಗಿ ಪೂಜಿಸಿದ್ರೆ ಏನು ಸಂಪ್ರೀತಿ ಆಗ್ತದೋ ಅದಕ್ಕಿಂತ ಮಿಗಿಲಾದ ಪ್ರೀತಿಯಲ್ಲಿ ಸಲ್ಲುವಂಥದ್ದು ಅಂತ. ಹಾಗಾಗಿ ನಿಮಗೆ ಶಿವಾನುಗ್ರಹ ವಿಶೇಷ ಬೇಕೋ, ನಂದಿಯನ್ನು ಪೂಜೆ ಮಾಡಿ, ಪಾರ್ವತಿಯನ್ನು ಪೂಜೆ ಮಾಡಿ, ಗಣಪತಿಯನ್ನು ಪೂಜೆ ಮಾಡಿ, ಸುಬ್ರಹ್ಮಣ್ಯನನ್ನು ಪೂಜೆ ಮಾಡಿ, ಗಂಗೆಯನ್ನು ಪೂಜೆ ಮಾಡಿ, ಅಥವಾ ಭೃಂಗಿಯನ್ನು, ತುಂಡಿಯನ್ನು, ರಿಟಿಯನ್ನು, ಇಂಥ ಗಣಗಳನ್ನು, ವೀರಭದ್ರನನ್ನು ಪೂಜೆ ಮಾಡಿದಾಗ ಶಿವನ ಸಂಪ್ರೀತಿ ಹೆಚ್ಚು ನಿಮಗೆ ಪ್ರಾಪ್ತ ಆಗುವಂಥದ್ದು. ಹಾಗಾಗಿ ಅವನ ಭಕ್ತಪರಾಯಣತೆ, ಅವನ ಪರಿವಾರ ಪರವಶತೆ, ಅದು ಸೇರಿರ್ತಕ್ಕಂಥ ಒಂದು ಸಾನ್ನಿಧ್ಯ, ಒಂದು ಸ್ಥಾನ ಈ ರಾಮೇಶ್ವರ ಎನ್ನುವಂಥದ್ದು. ಹಾಗಾಗಿ ಈ ತ್ರಿಕಾಲ ಬಲಿಗಿರ್ತಕ್ಕಂಥ ಒಂದು ವಿಶೇಷ ಮಹತ್ವ ಇದು. ನೀವೆಲ್ಲ ಇಲ್ಲಿ ಅನನ್ಯ ಭಕ್ತರು ರಾಮೇಶ್ವರನಿಗೆ. ಈಶ್ವರ ಅಂದರೆ, ಈಶ್ವರ ಏನು ಸಿರಿವಂತಿಕೆಗೆ ಈಶ್ವರ ಪ್ರಸಿದ್ಧ ಅಲ್ಲ. ಸಿರಿ ಇರುವುದು ವೈಕುಂಠದಲ್ಲಿ. ಶಿವ ಅಂದರೆ ಏನು? ಬೆಟ್ಟದ ಮೇಲೆ ವಾಸ ಮಾಡ್ತಾನೆ, ಚರ್ಮವನ್ನು ಸುತ್ತಕೊಳ್ತಾನೆ, ದಿಗಂಬರ ಚರ್ಮ ಸುತ್ತಕೊಳ್ತಾನೆ, ಮೈಗೆ ಚಂದನ ಅಲ್ಲ, ಚಿತಾಭಸ್ಮ ಮೈಗೆ ಲೇಪನ ಮಾಡಿಕೊಳ್ಳುವಂಥದ್ದು, ಕಿರೀಟ ಇಲ್ಲ, ಜಟೆ, ಶ್ರೀಮಂತಿಕೆ ಕುರುಹಗಳು ಇಲ್ಲ ಅಲ್ಲಿ. ಅವನ ಶ್ರೀಮಂತಿಕೆ ನೋಡಬೇಕಾದ್ರೆ ಪಾರ್ವತಿ ಬಳಿ ಹೋಗ್ಬೇಕು ನೀವು. ನಾವಿಲ್ಲಿ ಅದನ್ನೇ ನಾವು ಆಲೋಚನೆ ಮಾಡ್ತಾಯಿದ್ವಿ. ಮೊನ್ನೆ ಕಳೆದ ಬಾರಿ ಬಂದಾಗ, ಪ್ರತಿಷ್ಠೆ ಸಮಯದಲ್ಲಿ ಬಂದಾಗ ನಾವು ಪಾರ್ವತಿಯ ಸನ್ನಿಧಾನಕ್ಕೆ ಹೋಗಿದ್ವು. ಆಭರಣಗಳನ್ನು ಯಾವುದನ್ನು ಹಾಕಿರಲಿಲ್ಲ ಅವತ್ತು. ಆಗ ಪಾರ್ವತಿಯನ್ನು ನಾವು ದರ್ಶನ ಮಾಡಿದ್ವು. ಎಂಥ ಸುಂದರವಾದ ಮೂರ್ತಿ ಅದು, ಭುವನ ಮೋಹಕವಾಗಿರುವಂಥ ಮೂರ್ತಿ ಅದು. ನಿಮಗೆ ಯೋಗ ಬೇಕು, ಆ ಚಿನ್ನ ಹಾಕದೆ ಪಾರ್ವತಿ ನೋಡಲಿಕ್ಕೆ ಹೋಗಬೇಕು. ಚಿನ್ನ ಹಾಕಿದರೆ ಶೋಭೆ ಸ್ವಲ್ಪ ಕಡಿಮೆ ಆಗ್ತದೆ. ನಿಮಗಿದ್ದ ವಿಷಯವನ್ನೇ ಹೇಳಬೇಕು ಅಂತಂದರೆ, ಯಾಕೆಂದರೆ ಚಿನ್ನ ಅವಳ ಸೊಬಗಿನ ಮುಂದೆ ಏನದು ಅಂತ, ಏನಲ್ಲ ಅದು, ಕಸ ಇದ್ದ ಹಾಕದು ಅಂತ. ಆದರೆ ಆಭರಣಗಳನ್ನು ತೆಗೆದರೆ, ಮೂಲ ವಿಗ್ರಹ ನೋಡಿದರೆ ಎಂಥ ಅದ್ಭುತವಾಗಿರ್ತಕ್ಕಂಥ ರೂಪ ಅದು, ಆಶೀರ್ವಾದದ ರೂಪ ತಾಯಿಯದ್ದು. ಆ ಕೆತ್ತನೆ, ಒಂದೊಂದು ಆಭರಣವನ್ನು ಹೇಗೆ ಕೆತ್ತನೆ ಮಾಡಿದ್ದಾರೆ, ಯಾವ ಶಿಲ್ಪಿಯ ಅವನು. ಆದರೆ ಈಶ್ವರ ಲಿಂಗರೂಪ ಅದು, ಹೇಳಿ ಕೇಳಿ ಅದು. ಆ ಲಿಂಗವೂ ಕೂಡ ಅದು ನೀವು ನೋಡಿದರೆ ಏನಾಗಿದೆ ಅಂತ ಅನ್ನೋ ಥರ ಇದೆ ಅಂತ. ಅದೆಲ್ಲ ಸೀಳಿ ಬಿಟ್ಟು ಮಾಡಿ ಶಿಬಿರು ಬಂದು ಹಾಗೆಲ್ಲ ಇದೆ ಅದು. ಅದ್ರ ಒಳಗಡೆ ತುಂಬ ಚೆನ್ನಾಗಿದೆ ಅದು, ಮೇಲ್ನೋಟಕ್ಕೆ ಮಾತ್ರ ಹಾಗೆ. ಅದಕ್ಕೆಲ್ಲ ಅರ್ಥ ಇದೆ. ಅದು ಎಲ್ಲಿ ಅಲ್ಲಿ ಬೇರೆ ಬೇರೆ ಆಕೃತಿಗಳು ಮೂಡಿದೆ, ಎಲ್ಲಿ ಅದು ಒಂದು ಸೀಳು ಕಾಣ್ತದೆ, ಅದಕ್ಕೆಲ್ಲ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ. ಅದನ್ನು ನೀವು ಅಪಾರ್ಥ ಮಾಡಬೇಕಾಗಿಲ್ಲ. ಆದರೆ ನಾವು ಹೇಳಕ್ಕೆ ಹೊರಟಿದ್ದೇನು ಅಂದರೆ, ವೈರಾಗ್ಯ ನೋಡಬೇಕೋ
ನೀವು ರಾಮೇಶ್ವರನ ಮುಂದೆ ಹೋಗಿ ನಿಲ್ಲಿ ಅಂತ. ಸೌಭಾಗ್ಯ ನೋಡಬೇಕಾದ್ರೆ ಪಾರ್ವತಿ ಮುಂದೆ ಹೋಗಿ ಅಂತ. ಅವಳು ಸೌಭಾಗ್ಯ ಕೊಡ್ತಾಳೆ, ಇವನು ವೈರಾಗ್ಯವನ್ನು ಕೊಡ್ತಾನೆ. ವೈರಾಗ್ಯವೋ ಬೇಡ ಬೇಡ ಅಂತ ಅನ್ಬೇಡಿ ನೀವು, ಯಾಕೆಂದರೆ ಸಾಕು ಎನ್ನುವ ಭಾವ ಯಾವಾಗ ಬಂತೋ ಆಗ ಜೀವ ತೃಪ್ತವಾಗುವಂಥದ್ದು, ಅಥವಾ ಜೀವ ತೃಪ್ತವಾದಾಗ ಸಾಕು ಅಂತ ಅನಿಸ್ತದೆ. ಬೇಕು ಅಂದಾಗ ಹಪಹಪಿ. ಊಟ ಮಾಡುವಾಗ ಸಾಕು ಅಂತ ಅನಿಸ್ತದೆ ನೋಡಿ, ಆಗ ನಿಮ್ಮ ಭಾವ ಹೇಗಿರ್ತದೆ? ತೃಪ್ತಿ. ಬೇಕು ಬೇಕು ಎನ್ನುವಾಗ ಧಾವಂತ. ಹಾಗಾಗಿ ಇಲ್ಲಿ ಸಾಕು ಎನ್ನುವುದನ್ನು ಕೊಡಲಿಕ್ಕೂ ದೇವರಿದ್ದಾರೆ, ಬೇಕು ಬೇಕಾದ್ದನ್ನು ಕೊಡಲಿಕ್ಕೂ ಕೂಡ ಇಲ್ಲಿ ದೇವರಿದ್ದಾರೆ. ಒಂದು ಶಿವ, ಇನ್ನೊಂದು ಪಾರ್ವತಿ. ಹಾಗೆ ಅಂಥ ಒಂದು ಅವನು ಸಿರಿವಂತಗಾಗಿರ್ತಕ್ಕಂಥವನು ಅಲ್ಲ ಅನ್ನೋದಕ್ಕೆ ಈ ಮಾತನ್ನು ಹೇಳಿದ್ದು. ಒಂದು ವೈರಾಗ್ಯ ಮೂರ್ತಿ ಅವನು ಶಿವ. ಅದು ಆ ಸಿರಿ ಅನ್ನುವಂಥದ್ದು ವಿಠಲ ಇಲ್ಲೇ ಪಕ್ಕದಲ್ಲಿದ್ದಾನೆ, ಅಲ್ಲಿ ನಿಮಗೆ ಅದು ಪ್ರಾಪ್ತ ಆಗುವಂಥದ್ದು. ಆದರೆ ನೀವು ಯಾರು ಬರ್ತೀರೋ ನಿಮಗೆ ಬೇಕಾದೆಲ್ಲವನ್ನು ಕೂಡ ಅವನು ಕೊಡುವಂಥವನು. ಇಲ್ಲಿ ಯಾರು ಬಂದು ಶರಣಾಗ್ತಾರೋ ಅವ್ರಿಗೇನೂ ಕೊರತೆ ಆಗೋದಿಲ್ಲ. ಹಾಗಾಗಿ ಈ ಅಷ್ಟಬಂಧ ಮಹೋತ್ಸವ ಸಮಿತಿಯವರು ಈಗ ಪುನಃ ಇನ್ನೊಂದು ಸತಿ ಕೇಳಿದ್ರು, ಏನಾದರೂ ಕೊರತೆ ಆಗಿದೆಯಾ ಹಣಕಾಸಿನದು ಅಂತ. ಏನೂ ಕೊರತೆ ಇಲ್ಲ ಅಂತ ಉತ್ತರ ಬಂತು. ಈತನ ಮಧ್ಯೆ ಕೂಡ ಕೇಳಿದ್ರು, ಜನ ಅಲ್ಲಿ ಇಲ್ಲಿಂದ ಹೇಳೋದು ಕಿವಿಗೆ ಬೀಳ್ತಾ ಇತ್ತು, ಹಣಕ್ಕೆ ಕೊರತೆ ಆಗ್ತಾ ಇಲ್ಲ ಅಂತ. ಈ ಕಾರ್ಯಗಳು ನಡಿಬೇಕಾದ್ರೆ ಬೇರೆ ಏನೇ ಸಮಸ್ಯೆಗಳು ಬರ್ಬೋದು, ಬಂದೇ ಇರ್ಬೋದು, ಆದರೆ ಹಣಕಾಸಿಗೆ ಕೊರತೆ ಇಲ್ಲ. ಈಶ್ವರನಲ್ಲಿ ಅಂಥ ಶಕ್ತಿ ಇದೆ. ಸಾಮಾನ್ಯವಾಗಿ ಇಂಥ ಕಾರ್ಯ ನಡಿಬೇಕಾದ್ರೆ ಹಣಕಾಸಿನ ಚಿಂತೆ ಇರ್ತದೆ, ಆದರೆ ಇಲ್ಲಿ ಆ ಚಿಂತೆ ಇಲ್ಲ. ಅಂದರೆ ಪೂರ್ಣ ಹೊಣೆಗಾರಿಕೆಯನ್ನು ಅವನು ತಗೊಂಡಿದ್ದಾನೆ. ನೀವೆಲ್ಲ ನೆಪ ಮಾತ್ರಕ್ಕೆ ಸೇವೆಯನ್ನು ಮಾಡಿದ್ದೀರಿ ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪಿಸ್ಕೊಳ್ಳುವಂಥದ್ದು. ಮತ್ತು ಇದೇ ಅಷ್ಟಬಂಧ ಸಮಿತಿಯರ ಉದಾಹರಣೆ ಇದೆಯಲ್ಲ, ಅದು ಎಲ್ಲ ಭಕ್ತರಿಗೆ ಸಲ್ಲುವಂಥದ್ದು ಅಂತ. ನೀವು ರಾಮೇಶ್ವರನ ಆಶ್ರಯಿಸಿದ್ರಿ ಅಂತಾದರೆ ನಿಮಗೆ ಕೊರತೆ ಇಲ್ಲ ಅಂತ ಜೀವನದಲ್ಲಿ. ಇದೊಂದನ್ನು ನಿಮಗೆ ಗಟ್ಟಿಯಾಗಿ ಭರವಸೆ ಕೊಟ್ಟು ಹೇಳ್ಬೋದು. ನೀವು ರಾಮೇಶ್ವರನ ಗಟ್ಟಿಯಾಗಿ ಆಶ್ರಯಿಸಿದ್ರೋ ನಿಮಗೆ ಯಾವುದೋ ಒಂದು ಸಂಗತಿ ಕೊರತೆ ಅಂತ ಜೀವನದಲ್ಲಿ ಬರೋದಿಲ್ಲ ಅಂತ. ಎಲ್ಲ ಕೊರತೆಗಳನ್ನು ಕೂಡ ಅವನು ನೀಗಿಸ್ತಾನೆ. ತೃಪ್ತ ಜೀವನವನ್ನು, ಕೊರತೆ ಇಲ್ಲದೇ ಇರತಕ್ಕಂಥ ಜೀವನ ನೀವು ಮಾಡ್ತೀರಿ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತಾ, ರಾಮಾವಧೂತರು ಕೂಡ ಈ ಕಾರ್ಯಕ್ರಮಕ್ಕೆ ಅನನ್ಯವಾದ ಶೋಭೆಯನ್ನು, ಕಳೆಯನ್ನು ಕೊಟ್ಟಿದ್ದಾರೆ. ಪ್ರತಿಷ್ಠಾಪನೆ ಮಾಡುವಾಗಲೂ ಅವರು ಜೊತೆಗಿದ್ದರು. ಬ್ರಹ್ಮಕಲಶದ ಸಮಯದಲ್ಲಿ ಕೂಡ ಇವತ್ತು ಅವರು ಜೊತೆಯಲ್ಲಿದ್ದಾರೆ. ಈ ಭಾಗದಲ್ಲಿ ಸಂಚಾರ ಮಾಡಿ ಭಕ್ತಾನುಗ್ರಹವನ್ನು, ಆ ಕಾರ್ಯವನ್ನು, ಧರ್ಮ ಪ್ರಸಾರದ ಕಾರ್ಯವನ್ನು ಅವ್ರು ಮಾಡ್ತಾ ಇರ್ತಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ಅವರು ಈ ಪುನಃ ಕೇಳಿದರು, ಸಾಯಂಕಾಲ ಸ್ವರ್ಣ ಮಂಟಪದ ಪೂಜೆ ಇದೆ ಅಲ್ವಾ ಅಂತ ಕೇಳಿದರು. ಹೌದು ಇದೆ ಅಂತ. ನಾನು ಬರಬಹುದಾ ಅಂತ. ಬರಬಹುದಾ ಅಂದರೆ ಏನು ಅಂತ, ಬರಬೇಕು ಅಂತ. ಅಂಥವರು ಬಂದು ಕೂತು ಆ ಪೂಜೆಯನ್ನು ನೋಡಬೇಕು, ಅದಕ್ಕೋಸ್ಕರ ಇರ್ತಕ್ಕಂಥದ್ದು ಪೂಜೆ ಅಂತ. ಈ ಗಂಗೆ ಭೂಮಿಗೆ ಬರ್ಲಿಕ್ಕೆ ಒಪ್ಪಲಿಲ್ಲವಂತೆ. ಭಗೀರಥನ ಕಾಲದ ವಿಷಯ. ಭೂಮಿಗೆ ಯಾಕೆ ಬರ್ಲಿಕ್ಕೆ ಒಪ್ಪಲಿಲ್ಲ ಅಂದರೆ, ಪಾಪಿಗಳು ಬಂದು ಸ್ನಾನ ಮಾಡ್ತಾರೆ ನನ್ನಲ್ಲಿ, ತಮ್ಮ ಪಾಪವನ್ನು ಬಿಟ್ಟು ಹೋಗ್ತಾರೆ. ಅದಕ್ಕೆ ಬ್ರಹ್ಮದೇವ ಹೇಳಿದಂತೆ, 1000 ಪಾಪಿಗಳು ಬರ್ಬೋದು, 1,00,000 ಪಾಪಿಗಳು ಬರ್ಬೋದು, ಆದರೆ ಸಂತರು ಬಂದು ಸ್ನಾನ ಮಾಡ್ತಾರೆ ಅಲ್ಲಿ. ಆ ಸಂತರು ಬಂದು ಸ್ನಾನ ಮಾಡಿದಾಗ ಅವರ ಪುಣ್ಯ ನಿನಗೆ ಸಂಪ್ರಾಪ್ತ ಆಗ್ತದೆ. ಈ ಪಾಪಗಳೆಲ್ಲ ತೊಳೆದ್ರೆ ನಿನಗೆ ಸರ್ಪ್ಲಸ್, ಹೆಚ್ಚಿನ ಪುಣ್ಯ ನಿನಗೆ ಪ್ರಾಪ್ತ ಆಗ್ತದೆ, ಹೋಗುವಂತ ಕಳುಹಿಸಿಕೊಟ್ಟ ಅಂತ. ಹಾಗೆ ಪೂಜೆಯನ್ನು ಅನೇಕ ಭಕ್ತರು ಬಂದು ನೋಡ್ತಾರೆ, ಅದೆಲ್ಲ ಸಂತೋಷ. ಆದರೆ ಇಂಥವ್ರು ಬಂದು ಕುಳಿತು ಪೂಜೆಯನ್ನು ನೋಡಿದರೆ ಮಹಾ ಸಂತೋಷ. ಪೂಜೆ ಅದಕ್ಕೋಸ್ಕರ ಇರ್ತಕ್ಕಂಥದ್ದು ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪಿಸ್ಕೊಂಡು ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ತುಂಬ ಸಂತೋಷ ಆಗಿದೆ ನಮಗೆ. ಈ ಯಜ್ಞಗಳ ಊರು, ರಾಮೇಶ್ವರನ ಊರು, ಅರಸೊತ್ತಿಗೆಗೆ ಒಂದು ದಿವ್ಯ ಶೋಭೆಯನ್ನು ಕೊಟ್ಟಿರತಕ್ಕಂಥ ಊರು. ಅವರ ಬದುಕು ಪಾವನ, ಬೆಳಿಗ್ಗೆ ಅರಸರ ಬದುಕು ಪಾವನ. ಯಾಕೆಂದರೆ ರಾಮೇಶ್ವರನಿಗೆ ಆಲಯವನ್ನು ನಿರ್ಮಾಣ ಮಾಡಿದ್ರಿಂದ ಅವರು ಶಾಶ್ವತರಾದರು ಅಂತ. ನೋಡಿ, ಅರಸೊತ್ತಿಗೆ ಉಳಿದಿಲ್ಲ, ಅರಮನೆ ಉಳಿದಿದ್ದೆ, ಕಿರೀಟ ಉಳಿದಿದೆ ಅಂದರೆ, ಆಡಳಿತ ಉಳಿದಿದೆ ಅಂದರೆ ಅದೆಲ್ಲ ಉಳಿದಿಲ್ಲ. ಆದರೆ ಈ ದೇವಸ್ಥಾನ ಉಳಿದಿದೆ ಅಂತ, ರಾಮೇಶ್ವರ ದೇವಸ್ಥಾನ ಇವತ್ತಿಗೂ ಉಳಿದಿದೆ ಅಂತ. ಇಂಥ ಕೆಲಸ ಮಾಡಬೇಕು ಮಾಡಿದರೆ, ನೀವು ಎಂಥ ಅರಮನೆ ಕಟ್ಕೊಂಡ್ರೂ ಕೂಡ ನಾಳೆ ಮುಗಿಯೋದಿಲ್ಲ ಅದು. ಆದರೆ ಇಂಥದ್ದೊಂದು ದೇವಸ್ಥಾನ ಕಟ್ಟಿಟ್ರೆ 1000 ವರ್ಷ ಅಥವಾ 5000 ವರ್ಷ ಕಳೆದ್ರೂ ಕೂಡ ಅದು ನಿಮ್ಮ ಹೆಸರನ್ನು ಹೇಳ್ತಾ ಇರ್ತದೆ. ನೋಡಿ, ಇವತ್ತು ಬೆಳಿಗ್ಗೆ ಅರಸರ ಹೆಸರನ್ನು ಬೇರೆ ಕಾರಣಕ್ಕೆ ನಾವು ಹೇಳೋದಿಲ್ಲ ಅಂತ, ಆ ಪ್ರಮೇಯಗಳು ತುಂಬ ಕಡಿಮೆ ಅಂತ. ಆದರೆ ಲಕ್ಷ್ಮೇಶ ಹೇಳಿದ್ರು, ನಿಮ್ಮ ಮುಂದೆ ಬೆಳಿಗ್ಗೆ ಅರಸರ ಹೆಸರನ್ನು ಪ್ರಸ್ತಾಪ ಮಾಡಿದರೆ ಕಾರಣ ರಾಮೇಶ್ವರ ಅಂತ, ಈ ದೇವಸ್ಥಾನ ಅಂತ. ಹಾಗಾಗಿ ಮಾಡಿದರೆ ಇಂತಹ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಮತ್ತೊಮ್ಮೆ ನೆನಪಿಸ್ಕೊಳ್ತೇವೆ. ಅನನ್ಯವಾದ ಭಕ್ತಿಯಿಂದ ಬಾಳೋಣ ನಾವೆಲ್ಲ ರಾಮೇಶ್ವರನಲ್ಲಿ. ಆ ಅನನ್ಯತೆ ಅಲ್ಲಿಯೂ ಕೂಡ ಇದೆ. ರಾಮೇಶ್ವರ ಎನ್ನುವಾಗ ರಾಮನೂ ಇದ್ದಾನೆ, ಈಶ್ವರನೂ ಇದ್ದಾನೆ. ಸಂಸ್ಕೃತದ ಸಮಾಸದ ವೈಶಿಷ್ಟ್ಯ ಏನು ಅಂದರೆ, ನಿಮ್ಗೆ ಈಶ್ವರ ಮುಖ್ಯ ಆಗಿದ್ದರೆ, ನೀವು ಈಶ್ವರನ ಭಕ್ತರಾಗಿದ್ದರೆ ರಾಮಸ್ಯ ಈಶ್ವರ ಅಂತ ಆಗ್ತಾನೆ, ರಾಮನ ಒಡೆಯ ಅಂತ. ನಿಮ್ಗೆ ರಾಮನೇ ಮುಖ್ಯ ಅಂತ ಆದರೆ ಬಹುವ್ರೀಹಿ ಸಮಾಸ ಬಂದ್ಬಿಡ್ತದೆ. ರಾಮ ಈಶ್ವರ ಯಸ್ಯ ಸಹ ಅಂತ.
ರಾಮನೇ ಯಾರ ಒಡೆಯನೋ, ಯಾವ ಈಶ್ವರನಿಗೆ ರಾಮನೇ ಒಡೆಯನೋ ಅಂತ ಹಾಗೆ ಬರ್ತದೆ. ನೀವು ಅದ್ವೈತಿಗಳಾದರೆ, ನೀವು ನಮ್ಮ ಹಾಗೆ ರಾಮನನ್ನು ಪೂಜೆ ಮಾಡೋದು, ಚಂದ್ರಮೌಳೀಶ್ವರನನ್ನು ಪೂಜೆ ಮಾಡೋದಾದರೆ, ರಾಮಶ್ಚ ಅಸೌ ಈಶ್ವರಶ್ಚ, ಅವನೇ ರಾಮ ಅವನೇ ಈಶ್ವರ, ಏನು ಭೇದ ಇಲ್ಲ ಅಂತ. ರಾಮನೇ ಈಶ್ವರ, ಈಶ್ವರನೇ ರಾಮ. ಕಾಶಿಯಲ್ಲಿ ಮರಣ ಹೊಂದಿದರೆ ಬಲಗಿಬಿಯಲ್ಲಿ ಶಿವ ರಾಮತಾರಕ ಮಂತ್ರ ಉಪದೇಶ ಮಾಡುವಂಥದ್ದು, ಪಾರ್ವತಿಗೆ ಶಿವ ರಾಮತಾರಕ ಮಂತ್ರವನ್ನು ಉಪದೇಶ ಮಾಡುವಂಥದ್ದು, ವಿಷ್ಣುವಿನ ಸಹಸ್ರನಾಮಗಳು, ಅದಕ್ಕೆ ರಾಮನ 2 ಅಕ್ಷರದ ನಾಮ ಸಮಾನ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ, ಶಿವ ಹೇಳುವಂಥದ್ದು ಪಾರ್ವತಿಗೆ. ಈ ಕಡೆಗೆ ರಾಮನು ಹಾಗೆ ರಾವಣ ಸಂಹಾರಕ್ಕೆ ಹೊರಡುವಾಗ ಶಿವನನ್ನು ಈಶ್ವರನನ್ನು ಪೂಜೆ ಮಾಡಿದ ರಾಮೇಶ್ವರ, ಅಲ್ಲಿ ಸಮುದ್ರ ತೀರದಲ್ಲಿ ನಿರ್ಮಾಣವಾಗಿದೆ ಅದು. ರಾವಣನ ಸಂಹಾರವಾದ ಬಳಿಕ ಶಿವ ಪ್ರಕಟವಾಗುವಂಥದ್ದು ರಾಮನ ಮುಂದೆ, ಅದೆಲ್ಲ ಆಮೇಲೆ ಆಯಿತು. ಮೊಟ್ಟ ಮೊದಲು ಮದುವೆ ಮಾಡಿಸಿದ್ದೇ ಈಶ್ವರ ರಾಮನಿಗೆ. ಸೀತೆಯನ್ನು ರಾಮ ಬರಿಸುವಾಗ ಶಿವಧನ ಸಂತಾನ ಎತ್ತಿದ್ದು ಮುರಿದಿದ್ದು, ಸೀತೆಯನ್ನು ಅಲ್ಲಿವರೆಗೆ ಕಾದಿದ್ದು ಯಾರು? ರಾಮನಿಗೆ ಸಿಗಬೇಕು ಸೀತೆ, ಬೇರೆ ಯಾರಿಗೂ ಸಿಗಬಾರ್ದು. ಕಾದಿದ್ಯಾರು? ಒಂದು ಈಶ್ವರ ಕಾದಿದ್ದು ಧನುಷ್ಯನ ರೂಪದಲ್ಲಿ. ಹಾಗಾಗಿ ಅಂಥ ಒಂದು ಜೋಡಿ ಅದು, ಅಂಥ ಯುಗಳ, ಜಗಳವಿಲ್ಲದ ಯುಗಳ ಅದು ರಾಮ ಮತ್ತು ಈಶ್ವರರದ್ದು. ಅಂಥ ಅದ್ವೈತ ಅದು, ಅನ್ಯೋನ್ಯತೆ ಇದೆ ನಮ್ಮ ಬದುಕಿನಲ್ಲಿ. ಆ ಪರಸ್ಪರಂ ಭಾವೆಯಂತಹ ಆ ಅನ್ಯೋನ್ಯತೆ ಬರಲಿ, ರಾಮೇಶ್ವರನ ಪೂರ್ಣ ಕರುಣೆ ಇರಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸಿ, ಮತ್ತೆ ಅದೇ ಮಾತನ್ನು ಪುನಃ ಹೇಳ್ತೇವೆ. ಕ್ಷೇತ್ರಕ್ಕೆ ಹೆಚ್ಚಿನ ವೈಭವ ಬರಬೇಕು. ಅನ್ನದಾನ ಪ್ರಾರಂಭ ಆಗಿದೆ, ಅದು ಕ್ಷೇತ್ರ ವೃದ್ಧಿಗೆ ಕಾರಣ. ಅದು ಕ್ಷೇತ್ರ ವೃದ್ಧಿಸ್ತು ಪಂಚದ ಎನ್ನುವಾಗ ಒಂದು ರೀತಿ ಅನ್ನದಾನ, ಅದು ಭಾರಿ ಒಳ್ಳೆ ಸುದ್ದಿ, ಅದು ಭಾರಿ ಒಳ್ಳೆ ಸೂಚನೆ. ಅದು ಅನ್ನದಾನ ಅನೂಚಾನವಾಗಿ ನಡ್ಕೊಂಡು ಬರಬೇಕು. ನೀವೆಲ್ಲ ಬಂದು ಊಟ ಮಾಡಬೇಕು, ದಾನವನ್ನು ಮಾಡಬೇಕು, ಸೇವೆಯನ್ನು ಮಾಡಬೇಕು. ಇದು ಒಂದು. ಮತ್ತು ಇನ್ನು ಯಾವುದೇ ಕಾರಣಕ್ಕೂ ನಾವು 60 ವರ್ಷ ಆಗಲಿಕ್ಕೆ ಬಿಡಬಾರದು. ಇನ್ನು ಶೀಘ್ರದಲ್ಲಿ ನಮ್ಗೆ ಇದೇ ತಲೆಮಾರಿಗೆ ಮತ್ತೊಮ್ಮೆ ಅಷ್ಟಬಂಧ ನೋಡುವಂಥ ಯೋಗ ಬರಬೇಕು. ಬೇಗ ಅಷ್ಟಬಂಧ ಆಗಬೇಕು, ಮತ್ತು ಅಷ್ಟಬಂಧ ಆಗುವ ಸಮಯಕ್ಕಾಗಬೇಕು, ಆಗಬೇಕಾದ ಕಾಲಕ್ಕೆ ಆಗಬೇಕು. ಅದರಿಂದ ಎಲ್ಲರಿಗೂ ಶ್ರೇಯಸ್ಸು ಎಂಬುದನ್ನು ಮತ್ತೊಮ್ಮೆ ನೆನಪಿಸಿ ಬಿಡಗಿ ಸೀಮೆಯ ಸಮಸ್ತರಿಗೂ ಆಶೀರ್ವಾದ ಮಾಡ್ತೇವೆ. ನೀವೆಲ್ಲ ಅಪ್ಪ ಅಮ್ಮ ಶಾಶ್ವತವಾಗಿರ್ತಕ್ಕಂಥವರು. ಭುವನೇಶ್ವರಿ ಮತ್ತು ರಾಮೇಶ್ವರರನ್ನು ಹೊಂದಿ ಎಂದೂ ಅನಾಥರಾಗದವರ ಸೀಮೆ ಬಿಡಗಿ ಸೀಮೆ. ಯಾರೂ ಅನಾಥರಿಲ್ಲ, ಎಂದೂ ಯಾರೂ ಅನಾಥರಾಗೋದಿಲ್ಲ ಅಂಥವ್ರ ಸೀಮೆ ಬಿಡಗಿ ಸೀಮೆ. ಉಳಿದವರು ಅಸೂಯೆ ಪಡುವಂತೆ ಇದೆ, ಅವರೇನು ಬೇಜಾರು ಮಾಡ್ಕೊಳ್ಳೋದು ಬೇಡ. ನೀವು ಇಲ್ಲಿ ಬಂದು ಅಡ್ಡಬೇಡಿ, ರಾಮೇಶ್ವರನ ಸನ್ನಿಧಿಗೆ ಬಂದು ಭುವನೇಶ್ವರಿಗೆ ಬಂದು ಅಡ್ಡಬಿದ್ದು ಶರಣಾಗಿ, ಇಲ್ಲಿ ನಿಮಗೂ ಅವರೇ ಅಪ್ಪ ಅಮ್ಮ ಆಗ್ತಾರೆ ಎಂಬುದನ್ನು ಕೂಡ ಈ ಸಮಯದಲ್ಲಿ ಹೇಳ್ಕೊಂಡು ಇದನ್ನು ವೈಭವವಾಗಿ ಇಟ್ಕೊಳ್ಬೇಕು. ನಾವು ಇಟಗಿಯ ರಾಮೇಶ್ವರ ಈ ಕ್ಷೇತ್ರವನ್ನು ಅತ್ಯಂತ ವೈಭವದಲ್ಲಿ ನಾವು ಇಟ್ಕೊಳ್ಬೇಕು. ಅಂದು ಪ್ರಭುಗಳು ಈ ದೇವಸ್ಥಾನ ಕಟ್ಟಿದ್ರು, ಇಂದು ಪ್ರಜೆಗಳೇ ಪ್ರಭುಗಳು. ನಾವು ನೀವು ಸೇರೆ ಮಾಡಬೇಕು ಇದನ್ನು. ನೀವು ಪ್ರಭುಗಳನ್ನು ಕಾಯುವಂಥ ಕಾಲ ಇದಲ್ಲ. ಹಾಗಾಗಿ ನಾವು ನೀವೆಲ್ಲ ಸೇರಿ ಕ್ಷೇತ್ರವನ್ನು ಪರಮ ವೈಭವದಲ್ಲಿ ಶಾಶ್ವತವಾಗಿ ಇರಿಸೋಣ. ಅದಕ್ಕೆ ರಾಮೇಶ್ವರನ ಕರುಣೆ ಇರಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಶ್ರೀ ರಾಮಾವಧೂತ ಸ್ವಾಮಿ ಮಹಾರಾಜ್ ಕಿ.